ಇತ್ತ ಸಚಿವ ಸ್ಥಾನಕ್ಕಾಗಿ ಶಾಸಕರ ಬೆಂಬಲಿಗರುಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಎಚ್ ಸಿ ಮಹದೇವಪ್ಪನವರು ಕೂಡ ಮಂತ್ರಿ ಆಗಬೇಕು ಅಂತೇಳಿ ಅವ್ರ ಮನಸ್ಸಿನಲ್ಲಿದೆ. ಆದರೆ ಅವ್ರು ಹೇಳಿದ್ದಾರೆ ಸಚಿವ ಸ್ಥಾನ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಎಚ್ ಸಿ ಮಹದೇವಪ್ಪನವರು ಈ ಮಾತನ್ನ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನ ಅದು. ಮೈಸೂರಿನಲ್ಲಿ ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪನವರು ಹೇಳಿದ್ದು, ನಾನು ಸಚಿವ ಸ್ಥಾನ ಕೊಡಿ ಅಂತ ಕೇಳಿಲ್ಲ, ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತೇಳಿ ಹೇಳಿದ್ದಾರೆ. ನೋಡ್ರಿ, ಯಾವಾಗ ಏನು ಮಾಡಬೇಕು ಅಂತ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದೇ ಫೈನಲ್. ಅಲ್ಲ, ಎಚ್ ಸಿ ಮಹದೇವಪ್ಪ ಮೈಸೂರು ಭಾಗದಲ್ಲಿ ಪ್ರಭಾವಿ ನಾಯಕರು, ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಹೈಕಮಾಂಡ್ ಅಂತ? ಎಲ್ಲಿ ನಿರ್ಲಕ್ಷ್ಯ ಮಾಡಿದ್ವಿ ಅಂತ ಎಲ್ಲಿ ಹೇಳಿದ್ದಾರೆ? ಈಗ ಸಚಿವ ಸ್ಥಾನಕ್ಕೆ ಯಾಕೆ ಆಗಬೇಕಿತ್ತು ಆ್ಯಕ್ಚುಲಿ? ಅವ್ರದ್ದೇ ಲೆಕ್ಕಾಚಾರಗಳಿರ್ತವೆ, ಮಾಡಿದ್ದಾರೆ. ನೆಕ್ಸ್ಟ್ ಮಾಡುವಾಗ ಎಲ್ಲನೂ ಪರಿಶೀಲನೆ ಮಾಡ್ತಾರೆ. ನಿಮಗೆ ವಿಶ್ವಾಸ ಇದೆಯಾ? ಆಗುತ್ತೇನೋ ವಿಶ್ವಾಸ ಇದೆಯಾ? ನಾನು ನನ್ನ ಸರ್ವಿಸಲ್ಲಿ 41 ವರ್ಷ ಆಯಿತು. ನನಗೆ ಮಂತ್ರಿ ಕೊಡಿ, ಈ ಖಾತೆ ಕೊಡಿ ಅಂತ ಎಂದು ಯಾರಿಂದೆ ಓದೋನೂ ಅಲ್ಲ, ಕೇಳ್ದವನೂ ಅಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧರಾಗಿ ಅದೇ ರೀತಿ ಕೆಲಸ ಮಾಡೋನು. ಅದಕ್ಕಿಂತ ಹೆಚ್ಚಾಗಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಬಲವರ್ಧನೆಗೆ, ಅದರ ರಕ್ಷಣೆಗೆ ಸಂಘಟನೆಗಳ ಜೊತೆಯಲ್ಲಿ ಸೇರಿ, ಯುವಕರ ಜೊತೆಗೆ ಸೇರಿ ರಾಜ್ಯಾದ್ಯಂತ ಹೋರಾಟ ಮಾಡೋನು. ಅದಕ್ಕಿಂತ ಸಂವಿಧಾನನ ಮನೆ ಮನೆಗೆ ತಲುಪಿಸೋ ಕೆಲಸ ಮಾಡೋದು, ಜಾಗೃತಿ ಮೂಡಿಸೋಂಥ ಕೆಲಸ.